ನನಗೆ ಹೆಚ್ಚಿನವರು ಮೆಸೇಜ್ ಮಾಡಿ ಅನುಮತಿ ಕೇಳಲು, ಸಲಹೆ ಕೇಳಲು ಮತ್ತು ವಿನಂತಿ ಮಾಡಲು ಯಾವ ಯಾವ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು ಅಂತ ಕೇಳ್ತಿದ್ದಾರೆ. ನಾನಿವತ್ತು ಅದನ್ನು ನಿಮಗೆ ಅರ್ಥ ಮಾಡಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಅನುಮತಿ ಕೇಳಲು ಪರ್ಮಿಷನ್ ನೀವು ಕೆಲಸ ಮಾಡಬೇಕಾದಾಗ, ನೀವು ಸ್ವತಃ ಕೆಲಸ ಮಾಡಬೇಕಾದಾಗ ಇನ್ನೊಬ್ಬರ ಹತ್ರ ಕೇಳ್ತೀರಿ ಅನುಮತಿ. ಕ್ಯಾನ್ ಐ ಯೂಸ್ ಯುವರ್ ಪೆನ್? ನಾನು ನಿನ್ನ ಪೆನ್ ಬಳಸಬಹುದಾ? ಗೆಳೆಯರ ಜೊತೆ ಅಥವಾ ಮನೆಯಲ್ಲಿ ಬಳಸುವಾಗ ಅಥವಾ ನಿಮ್ಮ ಸಮಾನ ವಯಸ್ಸಿನವರ ಜೊತೆ ಅಥವಾ ನಿಮಗಿಂತ ಚಿಕ್ಕವರ ಜೊತೆ ಕ್ಯಾನ್ ಯೂಸ್ ಮಾಡಿ. ಕುಡ್ ಐ ಯೂಸ್ ಯುವರ್ ಪೆನ್? ನಾನು ನಿಮ್ಮ ಪೆನ್ ಉಪಯೋಗಿಸಬಹುದೇ, ಬಳಸಬಹುದೇ? ಇದು ಸ್ವಲ್ಪ ಗೌರವದಿಂದ ಕೇಳುವಾಗ ಬಳಸಿ. ನಿಮಗಿಂತ ದೊಡ್ಡವ್ರ ಜೊತೆಯೂ ಪರವಾಗಿಲ್ಲ, ಬಟ್ ಫ್ರೆಂಡ್ಲಿ ಇದ್ದಾಗ ಬಳಸಿ. ಮೇ ಐ ಯೂಸ್ ಯುವರ್ ಪೆನ್? ನಾನು ನಿಮ್ಮ ಪೆನ್ ಬಳಸಲು ಅನುಮತಿ ಇದೆಯಾ? ಇದನ್ನು ನಿಮ್ಮ ಬಾಸ್, ಟೀಚರ್ ಅಥವಾ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರ ಜೊತೆ ಉಪಯೋಗಿಸಿ. ನೆಕ್ಸ್ಟ್, ವಿನಂತಿ ಮಾಡಲು ರಿಕ್ವೆಸ್ಟ್, ಬೇರೆಯವರು ಕೆಲಸ ಮಾಡಬೇಕಾದಾಗ. ನೀವೀಗ ಇನ್ನೊಬ್ಬರ ಹತ್ರ ನಿಮಗಾಗಿ ಕೆಲಸ ಮಾಡಲಿಕ್ಕೆ ಹೇಳ್ತಿದ್ದೀರಿ, ಆಗ ಕ್ಯಾನ್ ಯು ಗಿವ್ ಮಿ ಎ ಪೆನ್? ನೀನು ನನಗೆ ಪೆನ್ ಕೊಡ್ತೀಯಾ? ನೇರವಾದ ಮಾತು. ಇದನ್ನು ನೀವು ನಿಮಗಿಂತ ಚಿಕ್ಕವರು ಅಥವಾ ನಿಮ್ಮ ಸಮಾನ ವಯಸ್ಸಿನವರ ಜೊತೆ ಯೂಸ್ ಮಾಡ್ಬೋದು. ವಿಲ್ ಯು ಗಿವ್ ಮಿ ಎ ಪೆನ್? ನೀವು ನನಗೆ ಪೆನ್ ಕೊಡುವಿರಾ? ಇದನ್ನು ಸಾಮಾನ್ಯ ವಿನಂತಿ ಅಂತ ತಿಳ್ಕೊಳ್ತೇವೆ ಸಾಮಾನ್ಯವಾಗಿ. ಕುಡ್ ಯು ಗಿವ್ ಮಿ ಎ ಪೆನ್? ನೀವು ನನಗೆ ಪೆನ್ ಕೊಡಲು ಸಾಧ್ಯವೇ? ಇದನ್ನು ಇನ್ನೂ ಸ್ವಲ್ಪ ವಿನಂತಿ ಅಥವಾ ವಿನಯಶೀಲವಾಗಿ ಕೇಳುವುದಕ್ಕೆ ಉಪಯೋಗಿಸ್ತಾರೆ. ವುಡ್ ಯು ಗಿವ್ ಮಿ ಎ ಪೆನ್? ದಯವಿಟ್ಟು ನನಗೆ ಪೆನ್ ಕೊಡುವಿರಾ? ಇದನ್ನು ಅತಿ ಹೆಚ್ಚು ವಿನಯಶೀಲ ವಿನಂತಿ ಅಂತ ತಿಳ್ಕೊಳ್ಳಿ. ವುಡ್ ಯೂಸ್ ಮಾಡಿದರೆ ವುಡ್ ಯು ಪ್ಲೀಸ್ ಸಹ ಹೇಳ್ಬೋದು, ಅಥವಾ ಕುಡ್ ಯು ಪ್ಲೀಸ್ ಸಹ ಹೇಳಿದರೆ ಇದು ಎರಡೂ ಸಹ ಜಾಸ್ತಿಯಾಗಿ ವಿನಯಶೀಲ ವಿನಂತಿಗಾಗಿ ಉಪಯೋಗಿಸ್ತಾರೆ ಇನ್ನೊಬ್ಬರ ಹತ್ರ ಕೇಳುವಾಗ. ನೆಕ್ಸ್ಟ್, ಅನುಮತಿ ಕೊಡಲು ಅಥವಾ ನಿರಾಕರಿಸಲು. ಈಗ ಅನುಮತಿ ಕೊಡಲು ಯು ಕ್ಯಾನ್ ಯೂಸ್ ಮೈ ಪೆನ್? ನೀವು ನನ್ನ ಪೆನ್ ಬಳಸಬಹುದು. ಇದು ಸಾದಾ ಅನುಮತಿ, ಚಿಕ್ಕವರಿಗೆ ಸಹ ಹೇಳಲಿಕ್ಕೆ ಆಗ್ತದೆ ಮತ್ತು ಸಮಾನ ವಯಸ್ಸಿನವರಿಗೆ ಹೇಳಲಿಕ್ಕೆ ಆಗ್ತದೆ. ಯು ಮೇ ಯೂಸ್ ಮೈ ಪೆನ್? ನೀವು ನನ್ನ ಪೆನ್ ಬಳಸಲು ಅನುಮತಿ ಇದೆ. ಇದನ್ನು ಸಾಧಾರಣವಾಗಿ ಎಲ್ಲರ ಜೊತೆಯೂ ಉಪಯೋಗಿಸ್ಬೋದು. ಈಗ ಅನುಮತಿ ನಿರಾಕರಿಸಲಿಕ್ಕೆ ಯು ಕೆನಾಟ್ ಯೂಸ್ ಮೈ ಪೆನ್? ನೀನು ನನ್ನ ಪೆನ್ ಬಳಸಲು ಸಾಧ್ಯವಿಲ್ಲ, ನಿರಾಕರಣೆ. ಇದು ನಿಮ್ಮ ವಯಸ್ಸಿನವ್ರ ಜೊತೆ ಅಥವಾ ನಿಮಗಿಂತ ಚಿಕ್ಕವರ ಜೊತೆ. ಯು ಮಸ್ಟ್ ನಾಟ್ ಯೂಸ್ ಮೈ ಪೆನ್? ನೀನು ನನ್ನ ಪೆನ್ ಬಳಸಲೇಬಾರದು. ಇದು ಕಟ್ಟುನಿಟ್ಟಿನ ಆದೇಶ ಕೊಡಲಿಕ್ಕೆ. ನೆಕ್ಸ್ಟ್, ಸಹಾಯ ಮಾಡಲು ಅಥವಾ ಸಲಹೆ ಹೇಳಲು. ಶಲ್ ಐ ಗಿವ್ ಯು ಎ ಪೆನ್? ನಾನು ನಿನಗೆ ಪೆನ್ ಕೊಡಲೇ? ಸಹಾಯ ಮಾಡುವ ಇಚ್ಛೆ. ಇನ್ನೊಬ್ಬರಿಗೆ ಏನಾದರೂ ನೀವು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀರಿ ಇನ್ನೊಬ್ಬರಿಗಾಗಿ, ಆಗ ಶಲ್ ಐ ಯೂಸ್ ಮಾಡ್ತೇವೆ. ಶಲ್ ಐ ಗೋ? ಶಲ್ ಐ ಓಪನ್ ದ ಡೋರ್? ಶಲ್ ಐ ಹೆಲ್ಪ್ ಯು? ಇದನ್ನು ಈ ಥರ ಹೇಳಿದರೆ ಈಗ ಮಾಡರ್ನ್ ಇಂಗ್ಲೀಷಲ್ಲಿ ಇದರ ಬಳಕೆ ತುಂಬ ಇದೆ. ನೆಕ್ಸ್ಟ್, ಶುಡ್ ಐ ಬೈ ಎ ನ್ಯೂ ಪೆನ್?